ಅವತಾರ ತಾಳೋದಕ ಹೆಂಗೈತೆ ಪುರಾಣದ ಲೋಕ ಹೆಂಗೈತೆ ಪರಾಣ ಲೋಕ ಹೆಂಗೈತೆ ಪುರಾಣದ ಲೋಕ ಹೆಂಗೈತೆ ಪರಾಣ ಲೋಕ ಹಾಡಿ ಹೇಳುವೆ ದೈವಕ ಅದರುವುದಿಲ್ಲ ಹೇಳ್ತಾವಕ ನಿಂತ ತುಳಿತೀನಿ ಪಾತಾಳಕ ಅದರುವುದಿಲ್ಲ ನಾ ಹೇಳ್ತಾವಕ ನಿಂತ ತುಳಿತೀನಿ ಪಾತಾಳಕ ಪಾತಾಳಕ ಮುಂದಿನ ತರ ಹೇಳುವ ಜನಕ ಮುಟ್ಟಬೇಕ ಎಲ್ಲರ ಮನಕ ಮುಂದಿನ ತರ ಹೇಳುವ ಚಕ್ಕ ಹೊಕ್ಕಬೇಕ ಎಲ್ಲರ ಮನಕ ಮುಂದಿನ ತರ ಹೇಳುವ ಜನಕ ಮುಟ್ಟಬೇಕ ಎಲ್ಲರ ಮನಕ ಮುಂದಿನ ತರ ಹೇಳುವ ಚಕ್ಕ ಹೊಕ್ಕಬೇಕ ಎಲ್ಲರ ಮನಕ ವಿಭೂತಿ ಸುಮೂರ್ತಿ ಆಗುವುದಕ ಹೋಗೋಕೆ ಸೋಬತ್ತೆ ಆಗುವಕ ವಿಭೂತಿ ಸುಮೂರ್ತಿ ಆಗುವುದಕ ಹೋಗೋಕೆ ಸೋಬತ್ತೆ ಆಗುವಕ ಇದ್ದಾಳ ಪ್ರತಿಯೊಂದು ಕಲ್ಪಕ ಅದರುವುದನ ಹೇಳ್ತಾವಕ ಅಲ್ಲಿಂದ ತುಳಿತೀನಿ ಪಾತಾಳಕ ಅದರುವುದಿಲ್ಲ ನಾ ಹೇಳ್ತಾವಕ ಅಲ್ಲಿಂದ ತುಳಿತೀನಿ ಪಾತಾಳಕ ಪಾತಾಳಕ ಸಭಾ ಬಂಧು ಬಾಂಧವರಲ್ಲಿ ಸವಣೆಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತ ಅದಕ್ಕ ಒಂದು ಮಾತ ಎಲ್ಲಿ ಬಂದಿತ್ತಪ್ಪ ಅಂತ ಕೇಳಿದ್ರ ಎಲ್ಲಿ ಬತ್ರಿಪ್ಪ ಅವ್ರು ಹೋದ್ರು ಏನ್ ಹೇಳಿ ಗೊತ್ತನ ಏನ್ ಹೇಳ್ತಾರೋ 9 ತಿಂಗಳು 9 ದಿವಸ ಹೊಟ್ಟಿಲಿ ಆಗ್ಬೇಕಾದ್ರ ನಮ್ಮ ಅಪ್ಪ ಹಿಂದ ಚುಜಿ ಮಾಡಬೇಕು ಚುಜಿ ಮಾಡಿದಾಗ ನಿಮ್ಮವ್ವ ಹೊಟ್ಲಿಯಾಕ ತಂದಿದ್ರು ಅವ್ರು ಹಂಗಾರ ನಾ ಅದಕ್ಕೆ ಬಂದೇನಂದಿನಿ ಏನ್ ಹೇಳ್ತೀವಿ ಅವ್ ಹಾಡುವಂತ ಮಾಸ್ತರ್ ಸರಿಯಾಗಿ ಕೇಳ್ಕೊಂಡಿಲ್ಲ ಅದನ್ನ ಕೇಳಿಲ್ಲ ಅವನು ನಾ ಏನ್ ಕೇಳಿ ಗೊತ್ತ ಅದಕ್ಕ ಏನಿಪ್ಪ ನಿಮ್ಮ ಕೃಷ್ಣ ಪರಮಾತ್ಮ ಕೊರವಂಜಿ ರೂಪವನ್ನು ತಾಳಿ ಸೀರೆ ಉಟ್ಟುಕೊಂಡು ಬಗಲ ಕೃಷ್ಣ ಹೊತ್ಕೊಂಡು ಕೋಶನ ಹೊತ್ಕೊಂಡು ತಲೆ ಮ್ಯಾಗ ಮುಟ್ಟಿ ಉಟ್ಕೊಂಡು ಯಾರಪ್ಪ ಅಂತಂದ್ರ ಯಾರು ಸತ್ಯಭಾಮ ಶಕ್ತಿ ಪೂಜೆಯನ್ನು ಹಾಕೊಂಡಿರ್ತಾವ ಆ ಪೂಜೆಗೆ ಏನಪ್ಪಾ ಅಂತಂದ್ರ ಗಂಡ ಮಕ್ಕಳಿಗೆ ಅವಕಾಶ ಇರುವುದಿಲ್ಲ ಹೆಣ್ಮಕ್ಳಿಗೆ ಅಟ್ಟ ಅವಕಾಶ ಇರ್ತೈತಿ ಹೌದು ಅಲ್ಲಿ ಬಗಲ ಕೃಷ್ಣ ಹೊತ್ಕೊಂಡು ಕೊರವಂಜಿ ರೂಪವನ್ನು ತಾಳ್ಕೊಂಡು ತಲೆ ಮ್ಯಾಗ ಬುಟ್ಟಿ ಹೊತ್ಕೊಂಡು ಹೌದಾ ಆ ಮಿಂಚು ಸೀರೆ ಉಟ್ಕೊಂಡು ಕೃಷ್ಣ ಪರಮಾತ್ಮ ಹೆಣ್ಮಗಳಾಗಿ ಬಗಲ ಕೃಷ್ಣ ಹೊತ್ಕೊಂಡು ಬಂದಾನು ಬಂದಾರ ಮತ್ತ ನೀವ ಇಂಜೆಕ್ಷನ್ ಮಾಡಿದಾಗ ನೀವೇನಪ್ಪ ಅಂತಂದ್ರ ಮಕ್ಕಳ ಹಾಡ್ತೀರಿ ಹೊಟ್ಲೆ ಹಾಕಿರ್ತೀರಿ ಹಂಗಾರೆ ಮತ್ತ ಕೃಷ್ಣ ಪರಮಾತ್ಮ ಏನಪ್ಪಾ ಅಂತಂದ್ರ ಬಗಲ ಕೃಷ್ಣ ಹೊತ್ಕೊಂಡ್ ಬಂದಾನು ಅವಾಗ ಯಾರು ಇಂಜೆಕ್ಷನ್ ಮಾಡ್ರು ಅವಾಗ ಯಾರು ಇಂಜೆಕ್ಷನ್ ಮಾಡಿದ್ರು ಅದಕ್ಕೆ ಇನ್ಯ ಹೌದಾ ಇವ್ರು ಕಲಾವಿದ್ರು ಹೇಳಿ ಏನ್ ಹೇಳ್ತಾರ ಗೊತ್ತೇನ ಏನ್ ಹೇಳ್ಯಾರ್ರಿಪ್ಪ ಏ ನಮ್ಮ ಹೆಣ್ಮಗಳ ಕೃಷ್ಣ ಬಸರ್ ಮಾಡ್ಯಾನ ಯತ್ನ ಉಪ್ಪಿಟ್ಟು ತಿನ್ನಿಸ್ತಾನ ಗಿಟ ಮತ್ತ ಹೌದಾ ಹಂಗಂದಿಲ್ಲ ಮಾಸ್ತರ್ನ ನೀನು ಕಿವ್ಯಾಗ ಹತ್ತಿಳಿ ಹಾಕೋದೇನ ನಾ ಅಂದಿದ್ದೇನ ಗೊತ್ತೇನ ಏನ ಇಂಜೆಕ್ಷನ್ ಮಾಡಿದಾಗ ನೀವು ಹೊಟ್ಟಿಲಿ ಹಾಕಿರತ್ತೇಳಿ ಹಿಂದ್ ಮಾತಾಡೋ ಬಂದಿರು ಹಂಗಿರು ಅದಕ್ಕೆ ನಾ ಏನನ್ನಿ ಏನು ಕೃಷ್ಣ ಪರಮಾತ್ಮ ಕೊರವಂಜಿ ರೂಪ ತಾಳಿ ಬಂದಾನು ಬಗಲ ಕೃಷ್ಣ ಹೊತ್ಕೊಂಡ್ ಬಂದಾನು ಹೌದಾ ಮತ್ ಇಂಜೆಕ್ಷನ್ ಮಾಡ್ರ ಹೊಟ್ಲಿ ಆಗೋದಾತಂದ್ರ ಮಕ್ಳು ಹಾಡಿದಾತಂದ್ರ ಆದ್ರ ಮತ್ ಅವಾಗ ಯಾರ ಇಂಜೆಕ್ಷನ್ ಮಾಡಿದ್ರು ಅದ್ಯಾಕ ಮಕ್ಳ ತಗೊಂಬಂದಿದ್ದ ಅದಕ್ಕೆ ಇನ್ಯ ಕೇಳಿದ್ವಿ ನಾವು ಮತ್ ನೀ ಅದನ್ನ ಬಂದು ಬೇರೆ ಹೇಳಾಕತ್ತೀವಿ ಯಾಕೋ ಒಟ್ಟು ಬೇಕಿನ ಕಳಿಸಿನವ್ರು ಇಲ್ಲೇ ಬರ್ತಾವತ್ತ ಹೌದಿಲ್ಲ ಹೌದಾ ಅದಕ್ಕ ಇನ್ನೊಂದ್ ಮಾತು ಹೆಂಗಪ್ಪ ಅಂತಂದ್ರ ಹಂಗ ನಾ ಏನ್ ಹೇಳಿ ಗೊತ್ತೇನ ಏನ್ರಿಪ್ಪ ಒಟ್ಟ 50 ದಿವಸ ಏನಪ್ಪ ಅಂತಂದ್ರ ಸಿರಿಯಾ ಸೂರ ದಿನ್ನೆ ಹೌದಾ ಸಿರಿಯಾ ಸೂರ ಅನ್ನೋದು ನೀವೇನ್ ಬಂದ್ರಿ ಏನಂದ್ರು ಏ ನಿಮ್ ಸೀರೆ ಇಲ್ಲ ಜಂಪರ್ ಇಲ್ಲ ಮತ್ ನೀವು ಸಿರಿಯಾ ಸೂರ ಅನ್ನಕತ್ತೀರ ಅನ್ನೋದು ನಾ ಬಂದದಕ್ಕೇನಿ ಏನಂದಿವಿ ಲೋಕದ ಗಂಡ ಅರ್ಜುನ ಸೀರೆ ಹುಟ್ಟಾನು ಹೀರಿ ಹುಟ್ಟಾನು ಹೌದಿಲ್ಲ ಹೌದಾ ಯಾರು ನಾರದ ಸೀರೆ ಹುಟ್ಟಾನು ಹೌದು ವಿಷ್ಣು ಪರಮಾತ್ಮ ಸೀರೆ ಹುಟ್ಟಾನು ಅರ್ಜುನ ಅರ್ಜುನ್ ಸೀರೆ ಹುಟ್ಟಾನು ಪರಮಾತ್ಮ ಸೀರೆ ಹುಟ್ಟಾನು ಹಿಂಗೇನಪ್ಪ ಅಂತಂದ್ರೆ ನಿಮ್ ಗಂಡ ಮಕ್ಕಳು ಸೀರೆ ಹುಟ್ಟಾರು ಹೀರಿ ಹುಟ್ಟಾರು ಅದಕ್ಕಾಗಿ ನಿಮಗೆ ಸಿರಿಯಾ ಸೂರ್ ನೋಡ್ರಿ ಅಂದ್ರೆ ತನ್ಯ ಹೌದಾ ಅದಕ್ಕೆ ಬಂದ ನಮ್ಮ ಕೌಜಲಿಗೆ ಗಂಡ ಹಾಡುವಂತ ಕಲಾವಂತರು ಹೇಳ್ತಾರ ಏನ್ ಹೇಳ್ತಾರು ಸಿರಿ ಉಟ್ರ ಉಡುವಾರ ಕರೆ
ನೀನೇ ಏನ್ಯಾ ಪ್ಯಾಂಟ್ ಹಾಕೊಂಬಂದದಿ ಪುರುಷರ ವೇಷ ಹಾಕೊಂಬಂದದಿ ಏನಾಗ್ತದಿ ಅನ್ನತಿದಿ ನಾವ್ ಗಂಡ ಮಕ್ಳು ಸೀರೆ ಉಟ್ರ ಒಳಗಿರುವಂತ ಸಾಮಾನ್ಯರ ಬದಲಾಗಿ ಅವನ ಇರುವಂಗ ಇರ್ತಾವ್ತಾರ ಅವ್ರು ಹೌದ ಮತ್ ವಿಷ್ಣು ಪರಮಾತ್ಮ ಅಲ್ಲಿ ಸಮುದ್ರ ಮಂಥನ ಮಾಡೋತ್ನ್ಯಾಗ ಅಮೃತ ಹಂಚುವಂತ ಟೈಮದೊಳಗ ಏನಾಗಿದ್ದಪ್ಪ ಮೋಹಿನಿ ರೂಪ ತಗೊಂಡಾನ ಮೋಹಿನಿ ರೂಪ್ತಾರೆ ಅವ್ನು ಇರುವಂಗ ಇದ್ದು ನೋಡಿದೀನಿ ಬದಲಾಗಿಲ್ಲ ಅವಂಗ ನಿಮ್ ಸಾಮಾನ್ ನಿಮಗ್ ಗೊತ್ತಿಲ್ವ ನಿಮ್ ತಕ್ಕ ಸಾಮಾನ್ ಇದ್ರೆ ಮತ್ತೆ ಎಲ್ಲಾನು ಕುಡಿಯಾಕ ಹೋಗ್ತಿದ್ರಿ ನೀವು ಮತ್ತ ಇರುವಂಗಿದ್ರ ಮತ್ ಮೋಹಿನಿ ಯಾಕಂದ್ರ ಅವಂಗ ಮೋಹಿನಿ ಅರ್ಧ ನಾರೇಶ್ವರಿ ಮೋಹಿನಿ ಯಾಕಂದ್ರ ಅಂತ ಇರುವಂಗಿದ್ರ ಇರುವಂಗಿದ್ರೆ ಮೋಹಿನಿ ಅಂತ ಯಾಕಂದ್ರು ಮೋಹಿನಿ ಹೆಣ್ಮಕ್ಳು ಇರ್ತಾರೋ ಏನ್ ಗಂಡು ಮಕ್ಳು ಇರ್ತಾರೋ ಎಲ್ಲೆಲ್ಲರು ಬಂದ್ರು ಚೆಕ್ಕಾಗೋಡ್ರಿ ಹೌದಿಲ್ಲ ಮತ್ತ ಅದಕ್ಕ ನೋಡ್ರಿ ವಿಚಾರ ಮಾಡ್ರಿ ನೀವು ಯಾಕಂದ್ರೆ ಶಾಲೆ ಹಾಕಲಾವಂತಾರ್ರಿ ಶಾನ್ಯಾರ ಕುದುರೆ ಕಟ್ಟಿ ಆಗ್ಬೇಡ್ರಿ ನಾವು ಹಂಗ ಆಗಕ್ ಹೋಗ್ಬೇಡ್ರಿ ಹೌದಾ ಹೇಳ್ರಿ ಅವ್ರ ಇದಾಗ ಏನ್ ಹೇಳಿದ್ರೆ ಒಂದ್ ಕೆಲವೊಂದು ಮಾತುಗಳನ್ನ ಏನ್ ಹೇಳ್ಯಾರಿ ಏ ಕೌದುಲಿಗೆ ಗಂಡ ಹಾಡಾರಂದ್ರ ಎಟ್ಟೊಟ್ಟ ಮ್ಯಾಲ ಶಟ್ಕೊಂಡ್ ಹೋಗ್ಯಾವು ಮನ್ಯಾಗ ಕೂತಾವು ಮತ್ತ ನೀವು ಮನ್ಯಾಗ ಕುಂಡ್ರು ಪ್ರಸಂಗ ಬರಬಾರ್ದನು ಅಂತ ಮಾತು ಹೇಳ್ರಿ ಅವ್ರು ಹೌದಾ ಎಷ್ಟು ಚಪ್ಪಡಿಸ್ಕೋರಪ್ಪ ನಿಮ್ ದುಬ್ಬಾಣಿವ ಹಂಗ ಅನ್ಬಾರ್ದನ್ನ ಇವ್ರು ನಮ್ ಗಬ್ಬ ಮಾಡಿಬಿಡ್ಲು ತನ್ನ 4 ಮಂದಿ ಏ ಶಾಣ್ಯಾರಪ್ಪ ಕೌಜಲಿ ಕಲಾವಂತರ ಶಾಣ್ಯಾರತ್ತೆ ದುಬ್ಬ ಚಪ್ಪಡಿಸ್ಬೇಕಪ್ಪ ಚಪ್ಪಡಿಸ್ಬೇಕಪ್ಪ ಅವ ಬಿಡ್ತೀರಿ ನಾವು ಶಾಣೆ ಆಗ್ತೇವೆ ನಮ್ ದುಬ್ಬ ನಾವ ಚಪ್ಪಡಿಸ್ಕೊಂಡು ಅಂದ್ರ ನಿಮ್ ಸುಮಾರು ಆಗೋಲ್ಲ ನಿಮ್ ಜನ್ಮಕ್ಕೆ ನಾಚಿಕಾರ ಬರುತ್ತಿಲ್ಲ ಅದು ನೋಡ್ರಪ್ಪ ನೀವೇ ವಿಚಾರ ಮಾಡ್ರಿ ಹೌದಾ ಅದಕ್ಕೆ ನಾವ್ ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ದೊಡ್ಡ ಕಲಾವಂತರ ಹಾಕಿರಿ ನೀವ ದೊಡ್ಡವ್ರ ಹಾಕಿರಿ ಹೌದಿಲ್ಲ ನಿಮ್ಮ ಒಟ್ಟು ನಾವು ಓದ್ಕೊಂಡಿಲ್ಲ ಅದಕ್ಕಿರ್ಲಿ ಇರ್ಲಿ ನಾ ಏನ್ ಹೇಳ್ಬೋದ ಜನ ಏನ ಒಟ್ಟ ಇವತ್ತಿನ ದಿವಸ ನೀವು ಕಲ್ಪೇಶ್ವರ ನೀವು ಹಾಡೋರಿ ಕಲ್ಪೇಶ್ವರ್ಲಿ ಹಾಡೋರು ಒಟ್ಟ ಕಲ್ಪೇಶ್ವರ ಏನಪ್ಪಾ ಅಂತಂದ್ರೆ ಹೆಣ್ಣಿನ ಕೂನ್ ಐತಿ ಹೆಣ್ಮಕ್ಳ ಕೋಲ್ ಐತಿ ಕಲ್ಪೇಶ್ವರ ಹುಟ್ಟಿ ಬರ್ಬೇಕಾದ್ರ ಭೂಮಿ ಒಳಗೆ ಉದ್ಭವ ಆಗ್ಯಾನು ಭೂಮಿ ಒಳಗೆ ಉದ್ಭವ ಆಗ್ಯಾನ ಭೂಮಿ ಅಂದ್ರ ಭೂಮಿ ತಾಯಿ ಬಹಳ ದೊಡ್ಡಕ್ಕಿದಾಕಿ 84 ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಕೊಟ್ಟಕ್ಕಾಗಿ 84 ಲಕ್ಷ ಜೀವರಾಶಿಗಳಿಗೆ ನಿಲ್ಲಾಕ ಜಾಗ ಕೊಟ್ಟಕ್ಕೆ ಎಷ್ಟೋ ಗಿಡಗಳಿಗೆ ನಿಲ್ಲಾಕ ಜಾಗ ಕೊಟ್ಟಕ್ಕೆ ಬೀಜಗಳನ್ನ ಬೆಳೆಯಾಕ ಜಾಗ ಕೊಟ್ಟಕ್ಕೆ ಹೌದಿಲ್ಲ ಯಾಕಂತಂದ್ರ ಭೂಮಿ ತಾಯಿ ಅಂದ್ರ ಬಹಳ ದೊಡ್ಡಕ್ಕಿದಾಳು ಭೂಮಿ ತಾಯಿ ಒಳಗೆ ಏನಪ್ಪಾ ಅಂತಂದ್ರ ಅನಾದಿ ಕಲ್ಪೇಶ್ವರ ಉದ್ಭವ ಆಗುತ್ತೆ ನೀವು ಹಾಡಿರ್ತಕ್ಕಂಥ ಪುರಾಣದಾಗ ಬರೆದಿಟ್ಟಾರು ಅದಕ್ಕೆ ಹೆಣ್ಣಿನ ಕೋಣತನ್ಯ ಹೌದಾ ಇಲ್ಲಿ ಕೇಳ್ತಾರು ಅದಕ್ಕೆ ಬಂದು ಹೇಳ್ತಾರ ಅವ್ರ ಏನ್ ಹೇಳು ಕಲ್ಪೇಶ್ವರ ಇದ್ದಾಗ ಭೂಮಿ ಇಲ್ಲ ಅನ್ನೋ ಒಂದು ಪುರಾಣ ಕೊಡ್ತಾರ ಅವ್ರು ಕಲ್ಪೇಶ್ವರ ಇದ್ದಾಗ ನಾ ಭೂಮಿ ಆಗುದೇ ನಾ ಪುರಾಣ ಕೊಡ್ತನು ಇದಕ್ಕೆ ಹೆಂಗ ಉಲ್ಟಾ ಪಲ್ಟಿ ನೋಡಿದ ಹೌದಿಲ್ಲ ಮತ್ತೆ ಹಿಂಗೋಯ್ ಬಳಸೋದ್ನಾಗಲ್ಲ ಹಿಂಗೋಯ್ ಬಳಸೋದು ನೀ ಏನ್ ಹೇಳ್ತಿದ್ದಿ ಮಾಸ್ತರ ಏನ್ ಹೇಳ್ತಾರು ಒಟ್ಟ ಕಲ್ಪೇಶ್ವರ ಇದ್ದಾಗ ಭೂಮಿ ಇಲ್ಲ ನೀ ಪುರಾಣ ಕೊಡ್ತೀನಿ ಅಂತ ಹೇಳ್ತೆ ನಿನ್ನ ಕಲ್ಪೇಶ್ವರ ಭೂಮಿ ಆಗುದೇ ಅಂತ ನಾ ಕೊಡ್ತೀನಿ ಪುರಾಣ ಏನ್ ಮಾಡೋದಕ್ಕೆ ಮುಂದೆ ಕೈ ಹಾಕೋತ 2 ಸತ್ಕೊಂಡ್ರಲ್ಲ ಹೌದಿಲ್ಲ ಹೌದಾ ಅದಕ್ಕ ಯಾಕಂತಂದ್ರ ಏನ್ರಿಪ್ಪ ಒಂದೊಂದು ಪುರಾಣ ಒಂದೊಂದರ ಹೇಳ್ತಾವ ಹೌದಿಲ್ಲ ಹೌದಾ ಆದ್ರೆ ನಮಗ ನೀರತ್ ನಾವು ಕೊಡ್ಬೇಕಾಕತಿ ಅವ್ರಿಗೆ ನೀರತ್ ಅವ್ರು ಕೊಡ್ಬೇಕಾಕತಿ ಆಗಲೇ ಅದಕ್ಕ ಇವತ್ತಿನ ದಿವಸ ಹಾಡುವಂತ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದ್ ಕೆಲವೊಂದು ಮಾತುಗಳನ್ನ ಹೇಳಿದ್ರು ಅವ್ರು ಏನಂತ ಹೇಳಾರು ಏನ್ ಹೇಳಿದ್ರಪ್ಪ ಅಂತಂದ್ರ ಹೆಣ್ಣು ಹುಟ್ಟಿತಂದ್ರ ಹುಣ್ಣು ಹುಟ್ಟಿದಂಗ ನಾಕತ್ತೀರಿ ನೀವ ಅಂತೀರಿ ಇದನ್ನ ಪುರಾಣ ಕೊಡ್ತೀನಿ ಅನ್ನೋ ಕೇಳಂತ್ಲೆ ನಮ್ಮ ಗುರುಗಳು ಏನ್ ಹೇಳ್ತಾರೆ ಏನ್ ಹೇಳ್ತಾರ ಗೊತ್ತೇನ ಏನ್ ಹೇಳು ನಿಮಗ ಪುರಾಣ ಹೆಸರು ಹೇಳಿದ್ಯಾನ ಪುರಾಣ ಕೊಟ್ನಿ ಅಂದ್ರೆ ಹೆಂಗ ಆತಾರ ಅವ್ರು ಕೊಟ್ಟಂದ್ರೆ ನಾ ಹೇಳಿಲ್ಲ ಮತ್ ನಿಮಗ ನೀವು ಕೊಟ್ರಿ ಅಂದ್ರೆ ದೈವಕ್ಕೂ ತಿಳಿಸಿದಂಗ ಆಕೈತಿ ನಮ್ಗೂ ಒಟ್ಟು ಕಲಿಸಿದಂಗ ಆಕೈತಿ ಕೊಟ್ಟ ಬಿಡ್ಲೆ ಮತ್ ಕೊಟ್ಟು ಬಿಡ್ಲಿ ಕೊಟ್ನಿ ಅಂದ್ರೆ ಹೆಂಗ ತಿಳಿದಾಕ್ಬೇಕು ಮತ್ತಿದ್ ಹೆಂಗ ಮತ್ತಿದ್ ಬೇರೆನಾ ನಾ ಇಟ್ನಂದ್ರೆ ಹೆಂಗ ಆಕೈತಿ ನಿನಗ ಹಂಗಲ್ಲ ಕೊಟ್ನಿ ಅಂದ್ರೆ ಹೆಂಗ ನೀವು ಪುರಾಣ ಹೆಸರು ಹಂಗ ಬೇಡ ಹಂಗ ಬೇಡ ಕೊಟ್ಟು ಬಿಡ್ರ ದೈವದೊಳಗೆ ಓದ್ ಹೇಳಿಬಿಡ್ರಿ ಎಲ್ಲರಿಗೂ ತಿಳಿಲಿ ಅದ ಗೊತ್ತಾಕೈತಿ ಹೌದಿಲ್ಲ ಹೌದು ಹಿಂಗ್ ಎಲ್ಲರಿಗೂ ಗೊತ್ತು ಆಕೈತಿ ನಮಗೂ ಗೊತ್ತು ಆಕೈತಿ ಹಿಂಗ ಅಂಜಿದ ಕೌಜಿಗೆ ಕೊಟ್ರ ಬುಕ್ ಅಂತ ಎಲ್ಲಾರು ಹೇಳ್ತಾರ ನಾವು ಮುಂದೆ ಕೇಳಿದ್ರೆ ಬಿಡ್ತು ಅದನ್ನ ಹೌದು ಹೌದಿಲ್ಲ ಹೌದು ಮತ್ ಕೊಟ್ನಿ ಅಂದ್ರೆ ಹೆಂಗ ಸುಮ್ಮ ಅದನ್ನ ಯಾಕಂದ್ರ ಅದ ಮತ್ತೆ ಪೆಂಡಿಂಗ್ ಉಳ್ದೈತಿ ಹೆಂಗ ಉಳಿಬೇಡ್ರಿ ಹಂಗ ಮಾಡ್ಬ್ಯಾಡ್ರಿ ಕೊಡಲಿತ್ತಂದ್ರೆ ಒಟ್ಟು ಕೊಟ್ಟ ಬಿಡ್ರಿ ನಮಗೂ ತಿಳಿಲಿ ದೈವ ಗೊತ್ತೇಲಿ ಕೊಡ್ರಿ ಯಾಕಂದ್ರೆ ದೈವದವರು ಯಾಕೆ ಬಹಳ ತ್ರಾಸ ಮಾಡ್ಕೊಂಡು ಇಲ್ಲಿ ನಮ್ಮ ಹಾಡ ಕೇಳಕ್ ಕೂತಾರಂದ್ರ ಒಂದ್ ಸ್ವಲ್ಪ ತಿಳಿ ನಮಗೂ ಒಂದ್ ಸ್ವಲ್ಪ ತಿಳಿಲಿ ನಾವು ಒಂದ್ ಸ್ವಲ್ಪ ನಿಮ್ಮಿಂದ ಒಂದೊಂದು ವಿಷಯ ತಿಳ್ಕೊಬೇಕು ಸುಮ್ಮನೆ ಇಟ್ಕೊಂಡು ಹಾದ್ರೆ ಯಾರಿಗೂ ಲಾಭ ಅಲ್ಲ ಅವು ತಕೊಂಬಾದ ಹೌದಿಲ್ಲ ಹೇಳಿತ್ ನೋಡೋದು ಯಾಪ್ ಹೇಳದಾಗ ಅದಕ್ಕೆ ಇವತ್ತಿನ ದಿವಸ ಹೆಂಗಪ್ಪ ಅಂತಂದ್ರ ಹೆಂಗ ಈಗ ಸದ್ಯ ಬರುವಂತದ್ ಹೆಂಗಪ್ಪ ಅಂತಂದ್ರ ಒಟ್ಟ 30 ಕಲ್ಪ 30 ಕಲ್ಪ ಟೋಟಲ್ ಒಟ್ಟ
ಇವತ್ತ 30 ಕಲ್ಪದೊಳಗೆ ಏನಪ್ಪಾ ಅಂತಂದ್ರ ಒಂದೊಂದು ಕಲ್ಪದಾಗ ಒಂದೊಂದು ಅವತಾರ ಮಾಡ್ಯಾವ ನಮ್ಮವ್ವ. ಹೆಂಗ ಮಾಡ್ಯಾಳು? ಹೌದಿಲ್ಲ? ಒಂದೇ ಕಲ್ಪದಾಗ ಏನಪ್ಪಾ ಅಂತಂದ್ರ ಒಂದನೇ ಕಲ್ಪದಾಗ ಜಗನ್ಮಾತೆ ಅವತಾರ ತಾಳವು. ಜಗನ್ಮಾತೆ. ಎರಡನೇ ಕಲ್ಪದಾಗ ಜಗಡೋಣಿ ಅವತಾರ ತಾಳವು. ಜಗದೋಣಿ. ಮೂರನೇ ಕಲ್ಪದಾಗ ಶಾಂಭವಿ ಅವತಾರ ತಾಳವು. ಶಾಂಭವಿ. ನಾಲ್ಕನೇ ಅವತಾರದಾಗ ವಿಶ್ವರೂಪಿಣಿ ಅವತಾರ ತಾಳವು. ವಿಶ್ವರೂಪಿಣಿ. ಐದನೇ ಅವತಾರ ಗಣಾಂಬಿಕೆ ನಾಮ ಪಡ್ಕೊಂಡಾಳು. ಗಣಾಂಬಿಕೆ ನಾಮ. ಹಿಂಗೇನಪ್ಪಾ ಅಂತಂದ್ರ 17 ಕಲ್ಪ ತನಕ ಒಂದೊಂದು ಕಲ್ಪದಾಗ ಒಂದೊಂದು ಅವತಾರ ಮಾಡಿ ಜಗತ್ತನ್ನ ಉದ್ಧಾರ ಮಾಡ್ಯಾಳ. ಜಗತ್ತೇನ ಉದ್ಧಾರ ಮಾಡಿಬಿಟ್ಲು. ಹೌದಿಲ್ಲ? ಹೌದು. ಯಾರಪ್ಪ ಅಂತಂದ್ರ ನಮ್ಮವು ಉದ್ಧಾರ ಮಾಡ್ಯಾಳ. ನಿಮ್ಮೊಳಗು ಏನಪ್ಪಾ ಅಂತಂದ್ರ 30 ಕಲ್ಪದಾವು. 30 ಕಲ್ಪದಾಗ ಒಂದೊಂದು ಅವತಾರ ಇರ್ಬೇಕ. ಆ ರೀತಿ ನಿಮ್ ಗಣ ಮಕ್ಕಳು ಎಷ್ಟು ಕಲ್ಪದಾಗ ಅದಾರ ಅನ್ನುವಂಥದ್ದು ಒಂದ್ ಸ್ವಲ್ಪ ದೈವಕ್ಕೆ ತಿಳಿಸಿ ಹೇಳ್ತಾರ ಅನ್ನುವಂತ ಭರವಸೆ ಐತಿ ಇಟ್ಟುಕೊಂಡೆ. ಹೌದಿಲ್ಲ? ಇನ್ನೇ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ದೈವ ಖುಷಿ ಆಗಬೇಡ್ರಿ. ಕೇಳರಿ